ನಮಸ್ಕಾರ ಸ್ನೇಹಿತರೆ, ಕೆರಿಯರ್ ಕರ್ನಾಟಕದ ಹೊಸ ಸಂಚಿಕೆಗೆ ಸ್ವಾಗತ. ಕರ್ನಾಟಕದಲ್ಲಿ ನಡೀತಾ ಇರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ SIR ಪ್ರಕ್ರಿಯೆಯು ಅಂತಿಮ ಹಂತಕ್ಕೆ ಬಂದಿದೆ. ನೀವು ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡಿ ನೀಡಿದ್ದರೆ ಅಥವಾ ನೀಡದೇ ಇದ್ದರೂ ನಿಮಗಿದು ಅತ್ಯಂತ ಮಹತ್ವಪೂರ್ಣವಾದ ಮಾಹಿತಿ. ರಾಜ್ಯಾದ್ಯಂತ ನಡೆಸಲಾದ ಮನೆ ಸಮೀಕ್ಷೆ ನಂತರ ಚುನಾವಣಾ ಆಯೋಗವು ಲಕ್ಷಾಂತರ ಮತದಾರರ ಹೆಸರುಗಳನ್ನು ASDDO ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಮತ್ತು ಅದರ್ ಎಂಬ ವರ್ಗಗಳ ಅಡಿಯಲ್ಲಿ ಗುರುತಿಸಿದೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುವ ಹಂತದಲ್ಲಿದೆಯೋ ಎಂಬುದನ್ನು ಈಗ ನೀವು ಸುಲಭವಾಗಿ ಆನ್ಲೈನ್ ಮೂಲಕವೇ ಪರಿಶೀಲಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಇದನ್ನು ಪರಿಶೀಲಿಸೋದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತೇವೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಕೆರಿಯರ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. SIR ಪ್ರಕ್ರಿಯೆಯಡಿ ಎನ್ಯುಮರೇಷನ್ ಫಾರ್ಮ್ಗಳ ವಿತರಣೆ ಹಾಗೂ ಸ್ವೀಕೃತಿ ಕಾರ್ಯ ಮುಗಿತು. ಇನ್ನು ಆಗಸ್ಟ್ 17ರಂದು ಕರಡು ಮತದಾರ ಪಟ್ಟಿ ಪ್ರಕಟವಾಗಲಿದೆ. ಅದರಲ್ಲಿ ನಿಮ್ಮ ಹೆಸರು ಕಾಣಿಸಿಲ್ಲ ಎಂದರೆ ನೀವು ಚುನಾವಣಾ ಆಯೋಗ ನಿಗದಿಪಡಿಸಿರುವ 12 ದಾಖಲೆಗಳಲ್ಲಿ ಒಂದನ್ನು ನೀಡಬೇಕಾಗುತ್ತೆ. ಈ ದಾಖಲೆಗಳ ಮಾಹಿತಿಯನ್ನು ಕೊನೆಯಲ್ಲಿ ನೀಡುತ್ತೇವೆ. ಈಗ ಮೊದಲಿಗೆ ನಿಮ್ಮ ಹೆಸರು ASDDO ವರ್ಗದಲ್ಲಿ ಅಂದರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುವ ಸಾಧ್ಯತೆ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳೋದು ಹೇಗೆ ಎಂಬುದನ್ನು ನೋಡೋಣ. ನೀವು ನಿಮ್ಮ ಹೆಸರು ಈ ASDDO ವರ್ಗದಲ್ಲಿ ಸೇರ್ಪಡೆಯಾಗಿದೆ ಎಂಬುದು ತಿಳಿಯಲು ಚುನಾವಣಾ ಆಯೋಗದ ವೆಬ್ಸೈಟ್ ceo.karnataka.gov.in ಭೇಟಿ ನೀಡಬಹುದು. ಈ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಈ ವೆಬ್ಸೈಟ್ನ ಮುಖಪುಟದ ಮೇಲ್ಭಾಗದಲ್ಲಿಯೇ ASDDO ಲಿಸ್ಟ್ ಎಂಬ ಆಯ್ಕೆ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಜಿಲ್ಲೆಗಳ ಹೆಸರು ಕಾಣಿಸುತ್ತೆ. ಯಾವ ಜಿಲ್ಲೆಗಳ ASDDO ವಿವರ ಅಪ್ಲೋಡ್ ಆಗಿದೆಯೋ ಅದರ ಮುಂದೆ ಗೂಗಲ್ ಡ್ರೈವ್ ಲಿಂಕನ್ನು ನೀಡಲಾಗಿದೆ. ನೀವು ಯಾವ ಜಿಲ್ಲೆಗೆ ಸಂಬಂಧಿಸಿರ್ತೀರೋ ಆ ಜಿಲ್ಲೆಯ ಲಿಂಕ್ ಕ್ಲಿಕ್ ಮಾಡಿದ್ರೆ ಡ್ರೈವ್ ತೆರೆದುಕೊಳ್ಳುತ್ತೆ. ಅದರ ಒಳಗೆ ಆ ಜಿಲ್ಲೆಯಲ್ಲಿನ ವಿಧಾನಸಭಾ ಕ್ಷೇತ್ರಗಳ ಹೆಸರು ಮತ್ತು ಸಂಖ್ಯೆ ಕಾಣಿಸುತ್ತೆ. ನೀವು ನಿಮ್ಮ ವಿಧಾನಸಭಾ ಕ್ಷೇತ್ರದ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಅಲ್ಲಿನ ಎಲ್ಲ ಬೂತ್ಗಳ ವಿವರ ತೆರೆದುಕೊಳ್ಳುತ್ತೆ. ಡ್ರೈವ್ನ ಮೇಲ್ಭಾಗದಲ್ಲಿ ಸರ್ಚ್ ಬಾರ್ನಲ್ಲಿ ನಿಮ್ಮ ಬೂತ್ ಹೆಸರು ಅಥವಾ ಸಂಖ್ಯೆಯನ್ನು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಅಲ್ಲಿನ PDF ಮಾತ್ರ ನಿಮಗೆ ಸಿಗುತ್ತೆ. ಈ PDF ಫೈಲನ್ನು ಓಪನ್ ಮಾಡಿದರೆ ASDDO ಅಂದರೆ ಗೈರಾದವರು, ಸ್ಥಳಾಂತರವಾದವರು, ಮೃತರು, 2 ಕಡೆ ಗುರುತಿನ ಚೀಟಿ ಹೊಂದಿದವರು ಹಾಗೂ ಇತರೆ ಕಾರಣಗಳಿಂದಾಗಿ ಈ ವರ್ಗಕ್ಕೆ ಸೇರಿದವರ ವಿವರ ಲಭ್ಯವಾಗುತ್ತೆ. ಇಲ್ಲಿ ನಿಮ್ಮ ಹೆಸರು ಕಂಡು ಬಂದರೆ ನಿಮ್ಮ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಬರೋದಿಲ್ಲ. ಹಾಗೆಂದು ಗಾಬರಿ ಬೇಡ. ನಿಮ್ಮ ಹೆಸರು ಈ ಪಟ್ಟಿಯಲ್ಲಿದ್ದರೆ ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿ ಅಥವಾ BLO ಅವರನ್ನು ತಕ್ಷಣವೇ ಸಂಪರ್ಕಿಸಿ. ಒಂದು ವೇಳೆ ನೀವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದರೂ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಬಂದಿದ್ದರೆ ನಿಮ್ಮ ಬಳಿ ಇರುವ ಭರ್ತಿ ಮಾಡಿದ ಫಾರಮ್ನ ಇನ್ನೊಂದು ಕಾಪಿ, ಸೂಕ್ತ ದಾಖಲೆಗಳೊಂದಿಗೆ ತಾಲೂಕು ಮಟ್ಟದ ಅಧಿಕಾರಿ ERO ಅವರನ್ನು ಸಂಪರ್ಕಿಸಬಹುದು. ನೀವು ಫಾರಂ ನೀಡುವಲ್ಲಿ ವಿಫಲರಾಗಿದ್ದರೆ ಅಥವಾ ವಿವರ ಹೊಂದಾಣಿಕೆಯಾಗದ ಕಾರಣ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದ್ದರೆ ಆಯೋಗ ನಿಮಗೆ ನೋಟಿಸ್ ನೀಡುತ್ತೆ. ನೋಟಿಸ್ ನಿಮ್ಮ ಕೈ ಸೇರಿಲ್ಲವೆಂದರೂ ನಿಮ್ಮ BLO ಅವರನ್ನು ಸಂಪರ್ಕಿಸಿ ಮುಂದಿನ ಸಿದ್ಧತೆ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ. ಚುನಾವಣಾ ಆಯೋಗಕ್ಕೆ ಮನವಿ ಅರ್ಜಿಯನ್ನು ಸಿದ್ಧಪಡಿಸಿ. ಹಾಗೆಯೇ ನಾವು ಮುಂದೆ ನೀಡಲಿರುವ ದಾಖಲೆಗಳಲ್ಲಿ ಕನಿಷ್ಠ ಒಂದನ್ನು ಸಿದ್ಧವಾಗಿ ಇರಿಸಿಕೊಳ್ಳಿ. ಸೆಪ್ಟೆಂಬರ್ 17ರವರೆಗೂ ನಿಮಗೆ ಆಯೋಗಕ್ಕೆ ಮನವಿ ಸಲ್ಲಿಸಲು ಅವಕಾಶ ಇರುತ್ತೆ. ಚುನಾವಣಾ ಆಯೋಗ ನಿಗದಿಪಡಿಸಿರುವ ದಾಖಲೆಗಳ ಪಟ್ಟಿಯಲ್ಲಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಅಥವಾ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಉದ್ಯಮಗಳಲ್ಲಿ ನೀಡಲಾಗಿರುವ ಉದ್ಯೋಗಿಯ ID ಕಾರ್ಡ್. 1987ರ ಜುಲೈ 1ಕ್ಕೂ ಮೊದಲು ಸರ್ಕಾರ ಅಥವಾ ಸ್ಥಳೀಯ ಅಧಿಕಾರಿಗಳು, ಬ್ಯಾಂಕ್, ಅಂಚೆ ಕಚೇರಿ, LIC ಅಥವಾ ಯಾವುದೇ PSOಗಳು ಭಾರತದಲ್ಲಿ ನೀಡಿದ ಗುರುತಿನ ಚೀಟಿ ಅಥವಾ ಪ್ರಮಾಣಪತ್ರ ದಾಖಲೆ. ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಜನನ ಪ್ರಮಾಣಪತ್ರ, ಪಾಸ್ಪೋರ್ಟ್, ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಮೆಟ್ರಿಕ್ಯುಲೇಷನ್ ಅಥವಾ ಇತರೆ ಶೈಕ್ಷಣಿಕ ಪ್ರಮಾಣಪತ್ರ, ಸಕ್ಷಮ ರಾಜ್ಯ ಪ್ರಾಧಿಕಾರದಿಂದ ನೀಡಲಾದ ಶಾಶ್ವತ ನಿವಾಸಿ ಪ್ರಮಾಣಪತ್ರ, ಅರಣ್ಯ ಹಕ್ಕುಗಳ ಪ್ರಮಾಣಪತ್ರ, OBC, SC, ST ಅಥವಾ ಯಾವುದೇ ಹಿಂದುಳಿದ ವರ್ಗಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಜಾತಿ ಪ್ರಮಾಣಪತ್ರ, ರಾಷ್ಟ್ರೀಯ ನಾಗರಿಕರ ನೋಂದಣಿ NRC ಪ್ರಮಾಣಪತ್ರ, ರಾಜ್ಯ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ನೀಡಲಾಗಿರುವ ಕುಟುಂಬ ನೋಂದಣಿ ಕಾರ್ಡ್, ಸರ್ಕಾರದಿಂದ ಭೂಮಿ ಅಥವಾ ಮನೆ ಹಂಚಿಕೆ ಪ್ರಮಾಣಪತ್ರ ಹಾಗೂ ಕೊನೆಯದಾಗಿ ಆಧಾರ್ ಕಾರ್ಡ್. ಮುಖ್ಯ ಚುನಾವಣಾಧಿಕಾರಿಗಳು ಸ್ಪಷ್ಟಪಡಿಸಿರುವಂತೆ ಈ ಪಟ್ಟಿಯಲ್ಲಿ ಹೆಸರು ಕಾಣಿಸಿಕೊಂಡ ಮಾತ್ರಕ್ಕೆ ಯಾರ ಹೆಸರನ್ನು ಪಟ್ಟಿಯಿಂದ ನೇರವಾಗಿ ತೆಗೆದುಹಾಕಲಾಗುವುದಿಲ್ಲ. BLOಗಳು ಮತ್ತು ಚುನಾವಣಾ ನೋಂದಣಿ ಅಧಿಕಾರಿಗಳ ಹಂತದಲ್ಲಿ ಹಂತದ ಭೌತಿಕ ಪರಿಶೀಲನೆ ನಡೆದ ನಂತರವೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ನಿಮ್ಮ ಹೆಸರು ಅಂತಿಮ ಮತದಾರ ಪಟ್ಟಿಯಿಂದ ಬಂದಿಲ್ಲ ಅಂದರೂ ಕೂಡ
ನೀವು ಹೊಸದಾಗಿ ಫಾರ್ಮ್ 6 ಸಲ್ಲಿಸುವ ಮೂಲಕ ಮತ್ತೊಮ್ಮೆ ಮತದಾರರಾಗಿ ಸೇರ್ಪಡೆಯಾಗಲು ನಿಮಗೆ ಅವಕಾಶ ಇರುತ್ತೆ. ಹೀಗಾಗಿ ಮತದಾನ ಹಕ್ಕು ನಿಮ್ಮ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳಲು ತಕ್ಷಣವೇ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ASDDO ಸ್ಥಿತಿಯನ್ನು ಪರಿಶೀಲಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇವೆ. ನಿಮ್ಮಲ್ಲಿ ಈ ಕುರಿತು ಇನ್ನೂ ಯಾವ ಅನುಮಾನವಿದೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ, ಉತ್ತರ ನೀಡುವ ಪ್ರಯತ್ನವನ್ನು ಮಾಡ್ತೀವಿ. ಈ ಮಾಹಿತಿಯನ್ನು ನಿಮ್ಮ ಆಪ್ತರ ವಲಯದಲ್ಲಿ ಹಾಗೂ ಊರಿನ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.